ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ವ್ಲಾಗೇ ಆಗಿರುತ್ತೆ ಇದು. ಸೊ ಮೇಲ್ಗಡೆ ಟೆರೆಸ್ಗೆ ಬಂದಿದ್ದೆ. 2 ರೆಡ್ ರೋಸ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಒಂದೊಂದ್ಸಲಿ ಎಲ್ಲೋ ಬರುತ್ತೆ, ಇದು ರೆಡ್ ರೋಸ್ ತೊಗೊಬಂದಿದ್ರು ನಮ್ಮ ಮಾವ. 2 ಮುಗ್ಗಲ್ಲೇ ಒಂಥರ ಇದಾಗೋಗಿದೆ. ಇವೆರಡು ಸಖತ್ತಾಗಿತ್ತು. ಸಾರಿ, ಶೇರ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡೋವಾಗ ರೋಸ್ ಇತ್ತನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಸಂಡೇ ನನಗೆ ಹೆಂಗೂ ಮನೆಯಲ್ಲೇ ಇದ್ದೀನಿ, ನಿದ್ರೆ ಮಾಡ್ಕೊತೀನಿ. ಕೆಲ್ಸಕ್ಕೆ ಹೋಗೋವಾಗಲೂ ಅಷ್ಟೇ, ಇಲ್ಲಾಂದ್ರೂ ಅಷ್ಟೇ. ನಾರ್ಮಲ್ ನಮಗೆ ಸಂಡೇ ನಿದ್ರೆ ಬರೋಲ್ಲ. ಲೇಟಾಗಿದ್ದರೆ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಬೇಗನೆ ಇದೆ, 7 ಗಂಟೆಗೆ. ಅತ್ತೆ ನನಗಿಂತ ಮುಂಚೆನೇ ಎಚ್ಚರಾಗಿ ಹೋಗಿರುತ್ತೆ ಅವ್ರಿಗೆ. ಪಾಪ ನಾನು ಹೇಳಿ ಅಂತ ಕಾಯ್ತಿರ್ತಾರೆ ಅಷ್ಟೇ. ಸೊ ಬೆಳಗ್ಗೆ ಪೊಂಗಲ್ ಚಟ್ನಿ ಬ್ರೇಕ್ಫಾಸ್ಟ್ಗೆ. ಸೊ ನಾನ್ ವೆಜ್ ತಂದಿದ್ರು, ಯಾಕಂದರೆ ನಾವು ತಿಂದು ಆಲ್ಮೋಸ್ಟ್ 9 to 10 ಡೇಸ್ ಆಗೋಗಿತ್ತು. ಎಷ್ಟೋ ದಿನ ಆಗೋಗಿದೆಯಪ್ಪ ತಿಂದು ಅನ್ನಂಗೆ ಆಗೋಗಿತ್ತು. ಅದಕ್ಕೆ ನಮ್ಮ ಮಾವ ಬೆಳಗ್ಗೆನೇ 8 ಗಂಟೆಗೆ 8:15 ಮಟನ್ ತೊಗೊಂಡು ಬಂದಿದ್ರು. 500 ತಂದಿದ್ರು, 1 kg ತಂದಿಲ್ಲ. KGನೇ 750. ಏನು ಮಾಡ್ತೀರಾ? ಆಮೇಲೆ ಚಿಕನ್ ತೊಗೊಬರ್ತೀನಿ ಅಂತ ಹೇಳಿದರು. ಸರಿ, ಇವಾಗ ಮಟನ್ಗೆ ಈ ಕಡೆ ಪೊಂಗಲ್ಗೆ ಇಟ್ಟಿದ್ದೀನಿ, ಯಾಕಂದರೆ ಅಶ್ವಾಗುತ್ತಲ್ವ ಅವ್ರಿಗೆ ಅಂತ. ಮಟನ್ ಮಧ್ಯಾಹ್ನಕ್ಕೆ. ಸರಿ, ಆಮೇಲೆ ಅಂದರೆ ಮನ್ಸು ಬರೋಲ್ಲ, ಮಾಡಿಬಿಡೋಣ ಅದಾಗೆ ಅಂದ್ಬಿಟ್ಟು ಒಂದೊಂದ್ಸಲಿ ಹಾಗೆ ಹಾಕ್ತೀನಿ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಒಂದೊಂದ್ಸಲಿ ಥರ ಹುರಿತೀನಿ. ಈರುಳ್ಳಿ ನೋಡಿಸ್ತೀನಿ ನಿಮಗೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಹುರಿದ್ಬಿಟ್ಟು ಸ್ವಲ್ಪ ತಾರದ ಮೇಲೆ ರುಬ್ಬವಾಗ ಅದಕ್ಕೆ ಚಕ್ಕೆ ಲವಂಗ, ಆಮೇಲೆ ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋತೀನಿ. ಸೊ ಹಂಗಾಗಿ ಮಾಡಿಬಿಟ್ರೆ ಹೆಂಗೆ ಗೊತ್ತಾ, ಕಿಚನ್ನು ತಿರ್ಗಾ ಇನ್ನೊಂದ್ಸಲಿ ಮಾಡಬೇಕಲ್ಲ, ಗಲೀಜಾಗುತ್ತೆ ಇದಿರಲ್ಲ. ಸೊ ಪಟ ಅಂತ ಮಾಡಿಬಿಡ್ಬೋದು. ಅದಕ್ಕೆ ಸರಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಆ ಕಡೆ ಇಟ್ಬಿಟ್ಟೆ ಕುಕ್ಕರ್ನ. ಪೊಂಗಲ್ ಮುಗೀತು. ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ, ಯಾಕಂದರೆ 500 ರುಪೀಸ್ ಆಗಿರೋ ಕಾರಣ ಮೋಸ್ಟ್ಲಿ 3/4 kg ಬಂದಿರುತ್ತೆ ಅನಿಸುತ್ತೆ. ಅದು ಮಟನ್ನು ಹೇಗೆ ಅಂದರೆ ಉರಿತಾ ಕಡಿಮೆನೇ ಆಗಿಬಿಡುತ್ತೆ. ಸೊ ಕಾಯಿ ಹಾಕಿದೆ. ಕಾಯಿ ಒಂದು ವಿಷಯ ಹೇಳಿಲ್ಲ ನಿಮಗೆ. ಸೊ ಇವಾಗ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಸೊ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡು ಮಾಡಿ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ. ಹಾಗೇನೂ ಹಾಕ್ಬೋದಪ್ಪ, ನಾನೇನು ಹಾಕಲೇಬೇಕು ಉರಿಲೇಬೇಕು ಅಂತೆಲ್ಲ ಏನು ವ್ಯತ್ಯಾಸ ಇಲ್ಲ. ಒಂಚೂರು ಟೇಸ್ಟು ಚೇಂಜ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಹಾಗೂ ಚೆನ್ನಾಗಿರುತ್ತೆ. ಇವಾಗ ಮಟನ್ನ ಹುಡ್ದು ಬರೋಣ ಅಂದ್ಬಿಟ್ಟು ಮಟನ್ ಹಾಕಿದ್ದೀನಿ. ನನಗೆ ಚಿಕನ್ ಆಗ್ಬೋದು, ಮಟನ್ ಆಗ್ಬೋದು, ಉಪ್ಪಲ್ಲಿ ಹುರಿತಾಯಿದ್ರೆ ಆ ಸ್ಮೆಲ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮದುವೆಗೆ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ ನಾನು ಚಿಕನ್ನು. ಉಪ್ಪು ಮಾಂಸ ಅಂತ, ಉಪ್ಪಲ್ಲಿ ಹುರಿದಿದ್ದು ಅಂತ. ನಾನು ಕೆಲ್ಸಕ್ಕೆ ಹೋದರೂ ಕೂಡ ನಮ್ಮ ಅಮ್ಮನಿಗೆ ಉಪ್ಪಲ್ಲಿ ಹುರಿದಿರೋದು ಎತ್ತಿಕ್ಕು ಅಂತಿದ್ದೆ. ಬಟ್ ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ಉಪ್ಪಲ್ಲಿ ಹುರಿದಿರ್ತೀವಿ ಗೊತ್ತಾ, ಅದು ಅಷ್ಟನ್ನ ಸಾಲ್ಟ್ ಹಾಕಿ ಅದು ಬಂದು ಅಲ್ಲೇ ತಿನ್ನೋಕೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ರಸ ಬಿಟ್ಟಿರುತ್ತೆ, ಅದು ಎಣ್ಣೆ ಮತ್ತು ಒಂಚೂರು ನೀರು ರಸ ಬಿಟ್ಟಿರುತ್ತೆ. ಅದು ಆರಿದ ಮೇಲೆ ಏನಾಗುತ್ತೆ ಅಂದರೆ ಅದು ಆ ನೀರೆಲ್ಲ ಇಂಬ್ರುಕೊಂಡು ಮಾಂಸ ಒಂಥರ ರಬ್ಬರ್ ಥರ ಆಗೋಗಿರುತ್ತೆ. ಸೊ ಅದು ಒಂದು ಅರ್ಧ ಗಂಟೆ 1 ಅವರಲ್ಲಿ ತಿಂದ್ಬಿಡ್ಬೇಕು. ಆ ಥರ ಹುರಿದಿರೋ ಮಾಂಸ ನಂಗೆ ತುಂಬ ಇಷ್ಟ. ಮಟನಲ್ಲಿ ಅಂದರೆ ಹಂಗೆ ಆಗೋಲ್ಲ. ಮಟನಲ್ಲಿ ತಿನ್ನಬೇಕಾದ್ರೆ ಈಲಿ ಸ್ವಲ್ಪ ಬೇಗ ಬಂದಿರುತ್ತೆ, ಈಲಿ ತೊಗೊಂಡು ತಿನ್ಬೋದು. ಆ ಥರ ಮಟನಲ್ಲಿ ಏನು ತಿನ್ನೋಲ್ಲ ನಾನು. ಸೊ ಇವಾಗ ಅದಕ್ಕೆ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ರುಬ್ಕೊಂಡಿದ್ದೆ. ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಇನ್ನೂ ಚಿಕನ್ ತರಬೇಕು, ಚಿಕನ್ ರೆಸಿಪಿ ಮಾಡಿಸ್ಬೇಕಲ್ಲ. ಅತ್ತೆ ಕೆಲಸ ಏನು ಗೊತ್ತಾ, ಆಚೆ ಕಡೆ ಕೂತ್ಕೊಂಡು ಎಲ್ಲ ಕಟ್ಟಿಂಗ್ ಮಾಡಿ ಶಾಪಿಂಗ್ ಮಾಡಿ ಎಲ್ಲ ಕೊಟ್ಬಿಡ್ತಾರೆ. ನಾನು ಅದನ್ನು ಏನೇನು ಬೇಕು ಅದು ಎತ್ಕೊಬರ್ತೀನಿ. ಅಲ್ಲಿಂದ ಹಾಲ್ಗೆ ಹೋಗಿ ಎತ್ಕೊಂಡು ಬಂದು ನಂಗೆ ಏನೇನು ಮಸಾಲೆ ಬೇಕು ಎಲ್ಲ ತೊಗೊಂಡು ಬರ್ತೀನಿ. ನಮ್ಮ ಮಾವ ಕಾಯಿ ತುರ್ಕೊಡ್ತಿದ್ದಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾಯಿರ್ತಾರೆ. ನಮ್ಮ ಯಜಮಾನ್ರು ಮಾರ್ನಿಂಗ್ ಶಿಫ್ಟ್ ಹೋಗಿದ್ರು. ಸೊ ಇನ್ನೂ ಬಂದಿಲ್ಲ, ಅವ್ರು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇರುತ್ತೆ. ನೋಡಿಸ್ತೀನಿ ಹಾಗೆ ನೋಡಿ. ಸೊ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಸಿರಾಡ್ತೀನಿ ಸ್ವಲ್ಪ.
ಸೊ ಇವಾಗ ಪೊಂಗಲ್ಗೆ ಒಗ್ಗರಣೆ ಹಾಕಾಯಿತು, ಚಟ್ನಿ ಕೂಡ ಮಾಡಿದೆ. ನಾನು ಅದನ್ನು ನೋಡಿಸಿಲ್ಲ, ಯಾಕಂದರೆ ಗಲಿಬಿಲಿ ಥರ ಇತ್ತು ಕಿಚನ್ ಎಲ್ಲ ಫುಲ್ಲು, ಚಿಕ್ಕದು ಬೇರೆ ಅಲ್ವಾ, ಸೊ ಅದಕ್ಕೆ ಚಟ್ನಿ ರೆಸಿಪಿ ನೋಡಿಸಿಲ್ಲ. ನೆಕ್ಸ್ಟ್ ಇವಾಗ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಸಖತ್ತಾಗಂದರೆ ಸಖತ್ತಾಗಿದೆ. ಇದಕ್ಕೆ ಎಣ್ಣೆ ಈರುಳ್ಳಿ ಅಷ್ಟೇ ಬೇಕು, ಬಟ್ ಈ ರೆಸಿಪಿನ ನೆಕ್ಸ್ಟು ನಾನು ನೋಡಿಸ್ತೀನಿ ನಿಮಗೆ, ಸಖತ್ತಾಗಿದೆ. ಸೊ ಇವಾಗ ಹಲಸಲೆಣ್ಣು ತಂದಿದ್ರು, ಕಟ್ ಮಾಡ್ತಾಯಿದ್ರು, ಅದನ್ನು ಶೇರ್ ಮಾಡ್ತೀನಿ ನೋಡಿ. ಕೊಡ್ತೀನಿ. ಸಖತ್ತಾಗೈತೆ ಮಾತ್ರ. ಇವಾಗ ಆ ಕಡೆ ಚಿಕನ್ ಫ್ರೈ ಆಯಿತು. ನೆಕ್ಸ್ಟ್ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಜೊತೆ. ಸೊ ನೋಡಿ ಫೈನಲಿ ಬಿರಿಯಾನಿ ಹೀಗಿದೆ. ಸಖತ್ತಾಗಿತ್ತು. ಬಿರಿಯಾನಿ ಕೂಡ ತುಂಬ ಟೇಸ್ಟಿಯಾಗಿತ್ತು. ಗ್ರೀನ್ ಕಲರ್ ಬಿರಿಯಾನಿ, ರೆಡ್ ಕಲರು ಡ್ರೈ ಥರ ಚಿಕನ್ ಚಾಪ್ಸ್, ಮಟನ್ ಸಾಂಬಾರು, ಆಮೇಲೆ ಮುದ್ದೆ ಎಲ್ಲನೂ ಮಾಡಿದ್ದೆ. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಹೊರಗಡೆ ಹೋಗೋದಿತ್ತು. ಸೊ ನಾನು ಅತ್ತೆ ಅಲ್ಲಿಗೆ ಹೋಗಿ ಬಂದ್ವಿ. ಸೊ ಹೇಳೋದೇನು ಬೇಕಾಗಿಲ್ಲ ಅಂತ ಅಂದ್ಕೊಂಡೆ, ಬಿಕಾಸು ಅಲ್ಲಿನೂ ಹೇಳೋದು ಬೇಕಾಗಿರಲ್ಲ, ಅದರಿಂದ ಸ್ವಲ್ಪ ನಾನು ಅತ್ತೆ ಹೊರಗಡೆ ಹೋಗಿದ್ವಿ. ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಮನೆ ಕಡೆ ಹೋಗೋದಿತ್ತು. ಸೊ ನೆಕ್ಸ್ಟು ಇವಳು ಬಂದಿದ್ಲು, ನೋಡಿಸ್ತೀನಿ ನಿಮ್ಗೆ ಯಾರಂತ. ಕಂಡಿಡಿ ನೋಡೋಣ ಯಾರಿರ್ಬೋದು ಅಂತ. ಹಾಂ, ಊಟ ಮಾಡ್ದ? ಹಾಯ್ದ ಹಾಯ್ದ. ಓಹೋ, ನಮ್ಮ ಶಿಮು ಎಲ್ಲಿ, ಶಿಮು ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ಎಷ್ಟೋ ದಿವಸ ಆಯಿತು ಅಂತ. ನೋಡಿ ಶಿಮು ಹಾಯ್ ಕರ್ಮ. ಇಷ್ಟು ಉದ್ದ ಆಗಿಬಿಟ್ಟಿದ್ದಾಳೆ ಗೊತ್ತಾ ಶಿಮು. ಚಿಕ್ಕ ಪಾಪು ಇದ್ದಾಗ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು, ಈಗ ಉದ್ದ ಆಗ್ಬಿಟ್ಟಳು, ನಮ್ಮ ಮನೆಗೆ ಬರೋಕ್ಕೆ ರೆಡಿ ಇರಲ್ಲ. ಶಿಮು तुम्हारा नाम क्या? शिमो. फुल नाम? फुल नाम? तुम्हारा भैया का नाम? मोहम्मद. अम्मी का नाम? अब्बा का नाम? नहीं. मामा का नाम? वाह अलीशा, मामा का नाम बोल माँ. मामा ऐसे मरता. दीदी का नाम? दीदी का नाम? ನನ್ನ ಹೆಸರೇನು ಮರ್ತೋಗ್ಬಿಟ್ಟವಳೆ, ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟವಳೆ. ದೀದಿ ಕಾ ನಾಮ್ ಬೋಲ್ಮಾ ಪ್ಲೀಸ್. ಯಾರು ನಾನು? ಸಂಗೀತ ದೀದಿ. ಮಾಮ ಕಾ ನಾಮ್ ಕ್ಯಾ? ನಿನ್ನ ಹೆಸರು ಹೇಳ್ತಿದ್ದಾನೆ ಅವಗಳು. ಹರೀಶ ಮಾಮಮ್ಮ. ಯಾರ ಮನೆ ಹೇಳಿ? ಮುಂದೆ ಹೋದ್ರೆ ಅವ್ಳು ಫೇಸ್ ತೋರಿಸ್ಬೋದು. ಮುಂದೆ ಹೋಗರಿ. ನೋಡಿ ಇವರೇ ಲಾಕ್ ಮಾಡ್ಕೊಂಡಿದ್ದೀರಿ. ಇವಳೆ ಕಳ್ಳಿ. ಸೊ ಅದಾದ ನೆಕ್ಸ್ಟ್ ಡೇ ನಮ್ಮ ಅತ್ತೆ ತಮ್ಮ ಬಂದು ಆಯಿಲ್ ಪೇಂಟ್ ಹೊಡ್ಕೊಟ್ರು. ಇದಕ್ಕೆ ಮುಂಚೆ ರೆಡ್ ಕಲರ್ ಪೇಂಟ್ ಹೊಡೆದಿದ್ರು ಅತ್ತೆ. ಸೊ ಯಾರು ಹೊಡಿತಾರೆ ರೆಡ್ಡು, ಇದು ಚೆನ್ನಾಗಿರುತ್ತೆ ಗ್ರೇ ಕಲರ್ ಅಂದ್ಬಿಟ್ಟು ಇವಾಗ ಅವರು ಪೇಂಟರ್ ಅತ್ತೆ ತಮ್ಮ ಚೆನ್ನಾಗಿ ಹೊಡಿತಾರೆ. ಸೊ ಫುಲ್ಲು ಎಲ್ಲ ಕಡೆನೂ ಹೊಡ್ಕೊಟ್ಟಿದ್ರು. ನಾವು ಈ ಮನೆಗೆ ಬಂದಾಗ ಹೊಡೆದಿದ್ದು 4 years ಆಗೋಗಿತ್ತು. ಸೊ ಎಲ್ಲ ಒಂಥರ ಆಗಿತ್ತು. ಇದು ಜೋಡಿಸ್ಬಿಟ್ಟೆ ನಾನು. ತುಂಬ ಚಿಕ್ಕದು ಕಿಚನ್ ಎಲ್ಲನೂ ಆಚೆ ಇಟ್ಬಿಟ್ಟಿದ್ದೆ, ಬಿಕಾಸ್ ನಿಮಗೂ ಗೊತ್ತಿರುತ್ತೆ ಆಯಿಲ್ ಪೇಂಟ್ ಹೊಡೆದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಇದನ್ನು ನೈಟ್ ಜೋಡಿಸಿದ್ದೆ ಅಷ್ಟೇ. ಎಲ್ಲ ಕಡೆ ಹೊಡ್ಕೊಟ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಇಡೀ ದಿನ ಬಿಟ್ಬಿಟ್ಟೆ. ಅವರು 2:30ಗೇನೋ ಹೊಡೆದಿದ್ದು. ನೆಕ್ಸ್ಟ್ ಡೇವರೆಗೂ ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಜೋಡಿಸ್ಕೊಂಡೆ. ಸೊ ಆದಷ್ಟು ನೀವು ಅಟ್ಲೀಸ್ಟ್ ಒಂದು 8 to 10 hours ಆದರೂ ಬಿಡಿ ಆಯಿಲ್ ಪೇಂಟ್ ಹೊಡೆದಾಗ. ಸೊ ಇದೇನು ಅಂತ ನಾನು ಹೇಳ್ತಾ ಇರೋದು ಅಂದರೆ,
ಯೂಶ್ವಲಿ ನಿಜ ಹೇಳ್ತೀನಿ, ನಾನು ಜಾಸ್ತಿ ಮಾಡಲ್ಲ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಅಡುಗೆ ಮಾಡಿದ್ರೆ ನಿಜ ವೇಸ್ಟ್ ಆಗುತ್ತೆ ಅದರಿಂದ. ಸೊ ಅವತ್ತು ಅತ್ತೆ ಊಟ ಮಾಡಿಲ್ಲ, ತೊಗೊಂಡು ಬಂದಿದ್ದರು. ಸೊ ಅದರಿಂದ ಮಿಕ್ಕಿತ್ತು. ಸೊ ಗಟ್ಟಿ ಮೊಸರು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಗೆ, ಸಾಲ್ಟು ಇಷ್ಟು ಮಿಕ್ಸ್ ಮಾಡ್ಕೊಂಡು ತಿಂದೆ. ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಸೊ ನಿಮ್ಗಿನ್ನೂ ಜಾಸ್ತಿ ಮೊಸರು ಬೇಕಾದ್ರೆ ಜಾಸ್ತಿ ಮೊಸರು ಹಾಕ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಹಾಕಿದ್ದು. ಅರ್ಧಕ್ಕಿಂತ ನಂಗೆ ಹೊಟ್ಟೆ ಫಿಲ್ ಆಗೋಯಿತು. ಸುಮಾರು ಮಧ್ಯಾಹ್ನವರೆಗೂ ನಂಗೆ ಹಶ್ವೇ ಆಗಿಲ್ಲ. ಮಧ್ಯಾಹ್ನ ಅಲ್ಲ, 3 ಗಂಟೆವರೆಗೂ ಹಶ್ವಾಗಿಲ್ಲ. ಅಷ್ಟು ಹೊಟ್ಟೆ ತುಂಬ್ದಂಗಿರುತ್ತೆ. ಸೊ ಈ ಥರ ಮಾಡ್ಕೊಂಡು ನೀವು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಇಲ್ಲ ಮೊಬೈಲ್ ನೋಡ್ಕೊಂಡು ತಿಂದರೆ ಇದಕ್ಕಿಂತ ಹೆಲ್ದಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ. ಸೊ ಬಟ್ ಆದರೆ ವೆದರ್ ತಣ್ಣಗಿದ್ದಾಗ, ಕೋಲ್ಡ್ ವೆದರ್ ಇದ್ದಾಗ ತಿನ್ನೋಕೆ ಒಂಥರ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಮೊಸರನ್ನ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಒಂದು 2 ಅವರ್ ಆಚೆ ಎತ್ತಿಕ್ಬಿಟ್ಟಿದ್ದೆ. ಆಮೇಲೆ ತಿಂದೆ. ಬಿಸಿಲುಗಾಲದಲ್ಲಂತೂ ಇನ್ನೂ ಸೂಪರ್ ಒಳ್ಳೆಯದು. ಬಟ್ ಬೇಸಿಗೆಗಾಲದಲ್ಲಿ ನೈಟ್ ಮಾಡಿರೋ ಮುದ್ದೆ ಬೆಳಗ್ಗೆ ಅಷ್ಟರಲ್ಲಿ ಬೇವ್ತ್ಕೊಂಡಂಗೆ ಹೋಗುತ್ತೆ ಅಂತಾರೆ, ಗೊತ್ತಿಲ್ಲ. ಬಟ್ ನಾನು ಮಾಡಿದ ಮಾತ್ರ ಕಲ್ಲುಗುಂಡು ಥರ ಸಖತ್ತಾಗಿತ್ತು, ಗಟ್ಟಿ ಇತ್ತು. ಮುಟ್ಟಿದ್ರೆ ಗೊತ್ತಾಗುತ್ತೆ, ಅದು ಅಂಟಲ್ಲ ಕೈಗೆ. ಒಂಥರ ಬೇವ್ತ್ಕೊಂಡಿದೆ ಅಂದರೆ ದಯವಿಟ್ಟು ಮಾಡ್ಕೊಳ್ಳೋಕ್ಕೇನು ಹೋಗಬೇಡಿ. ನೋಡಿ ಹಿಂಗಿತ್ತು, ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಎಲ್ಲ ಕೆನ್ನೆಗೆ ಹಾಕೋದು.